ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ರಮಿಕಾ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ರಂಗಾಯಣ ರಘು ಸರ್ ಜೊತೆ. ಆ್ಯಕ್ಚುಲಿ ನಾನು ರಂಗಣ್ಣ ರಘು ಸರ್ ಸಿಕ್ಕಾಬಡೆ ದೊಡ್ಡ ಫ್ಯಾನ್. ನನಗೆ ಆ್ಯಕ್ಚುಲಿ ಸ್ವಲ್ಪ ಬರ್ತಿದ್ದಂಗೆ ನ್ಯೂಸ್ ನಾನು ಐ ಸ್ಟಾರ್ಟೆಡ್ ಮ್ಯಾನಿಫೆಸ್ಟಿಂಗ್, ನಂಗೆ ಪ್ಲೀಸ್ ಅವರೇ ಆಗಲಿ ಅಂತ. ಬಟ್ ಎಷ್ಟು ಕೇಳ್ಕೊಂಡು ಅಷ್ಟೇ. ನಂದು ಸಿನಿಮಾದ ಫಸ್ಟ್ ಶಾರ್ಟ್ ರಘು ಸರ್ ಜೊತೆ ಇದ್ದಿದ್ದು, ಶ್ರೀ ಅವ್ರ ಜೊತೆ ರಘು ಸರ್ ಜೊತೆ ಇದ್ದಿದ್ದು. ನರ್ವಸ್ ಆಗಿದ್ರ ಹೇಗೆ? ಬಟ್ ಅದೇನಿದ್ರೆ ಸಿಂಪಲ್ ಶಾರ್ಟ್ ನನಗೆ ಮಾಡೋಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ಮನೋಜ್ ಸರ್ ಸೈಡ್ ಕರ್ಕೊಂಡು ಯಾಕೆ ಇಟ್ಸ್ ಓಕೆ ಪರವಾಗಿಲ್ಲ ಕೂಲ್ ಆಗಿರಿ ಅಂತ ಹೇಳ್ತಾ ಇದ್ದಾರೆ. ಫುಲ್ ಪ್ಯಾನಿಕ್ ಆಗ್ಬಿಟ್ಟೆ ನಾನು. ಫಸ್ಟ್ ಶಾರ್ಟ್ ಒಂದು 3-4 ಟೇಕ್ ತಗೊಂಡೆ. ಬಟ್ ಅವರಿಂದ ಕಲಿಯೋದು ನಿಜ ಫಸ್ಟ್ ಮೂವಿನೇ ಅವ್ರ ಜೊತೆ ಮಾಡೋದಿದೆಯಲ್ಲ, ಅಂದರೆ ಸಿಕ್ಕಾಪಟ್ಟೆ ಕಲಿತೆ ಅನ್ನೋ ಫೀಲ್ ನನಗೆ. ಅಂದರೆ ಅವ್ರ ಜೊತೆ ಇವಾಗ ಯಾರು ಆ್ಯಕ್ಟ್ ಮಾಡ್ತಾರೆ ಅವ್ರಿಗೆ ಎಷ್ಟು ಅಟೆಂಟಿವ್ ಆಗಿರ್ಬೇಕಂದ್ರೆ, ಇವಾಗ ಅವ್ರು ಫುಲ್ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗಿರ್ತಾರೆ. ಸೊ ಇವಾಗ ನಾನು ಮಾವ ಅಂತಾನೆ ಕರೆಯೋದು. ಇವಾಗ ಸೊ ಶ್ರೀ ಇವಾಗ ಮಾವನ ಮಗ ಆ ಥರ ಇದಿರೋದು. ಸೊ ಅವ್ರು ಎಷ್ಟು ಇದೆ ನಮ್ದು ಬಾಂಡಿಂಗ್ ಹೆಂಗೆ ಅಂದರೆ ರೇಗಿಸ್ಕೊಂಡು ಸುಮ್ ಕೂತ್ಕೋ ಈ ಥರ ಎಲ್ಲ ಮಾತಾಡೋ ಬಾಂಡಿಂಗ್ ನಮ್ದು ಆಯ್ತಾ. ಮಾವನ ಜೊತೆನೂ ಹಾಗೆ ರೇಗಿಸ್ಕೊಂಡು ಎಲ್ಲ ನಗಣ ಅಂತೆಲ್ಲ ಕೇಳ್ಕೊಂಡು ಹಿಂಗೆ ಕರಿತಾ ಇರ್ತೇನೆ ನಾನು. ಅವ್ರು ಎಷ್ಟು ಇನ್ವಾಲ್ವ್ ಆಗಿರ್ತಾರೆ ಅಂದ್ರೆ ಸಡನ್ ಆಗಿ ಹೈಫೈ ಕೊಡೋದು, ಆಮೇಲೆ ಸುಮ್ಮನೆ ಕೂತ್ರೆ ಏನೋ ತಲಾಟೆ ಮಾಡೋದು, ನೀರು ಹಚ್ಚೋದು. ಸೊ ನನಗೆ ಸ್ಟಾರ್ಟಿಂಗ್ ನಾನು ಏನಾಗ್ತಿದೆ ಅಂದ್ರೆ ನನಗೆ ಗೊತ್ತಾಗ್ತಿರ್ಲಿಲ್ಲ ಓಕೆ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡೋದು ಗೊತ್ತಾಗ್ತಿರ್ಲಿಲ್ಲ. ಸೊ ಹೋಗ್ತಾ ಅವ್ರ ಹತ್ರ ಎಷ್ಟು ಅಟೆಂಟಿವ್ ಆಗಿರ್ತದೆ ಅಂದ್ರೆ ನಾನು ಫುಲ್ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗ್ಬಿಟ್ಟೆ. ಸೊ ಇವಾಗ ಅವ್ರೇನಾರು ಮಾಡಿದ್ರೆ ನಾನು ಅವ್ರಿಗೆ ವಾಪಸ್ ಕಿಟ್ಲೆ ಮಾಡೋದು ಅಥವಾ ವಾಪಸ್ ಹೈಫೈ ಕೊಡೋದು, ಅವ್ರ ಜೊತೆ ಸೇರ್ಕೊಂಡಿಲ್ಲ ಶ್ರೀಗ್ ಸ್ವಲ್ಪ ಏನಾದ್ರು ಚೇಷ್ಟೆ ಮಾಡೋದು. ಸೊ ಈ ತರ ಎಲ್ಲ ಆಕ್ಚುಲಿ ಅವರಿಂದ ನಂಗೆ ಸಿಕ್ಕಾಬಡೆ ಹೆಲ್ಪ್ ಆಯ್ತು, ಹೆಂಗೆ ಕ್ಯಾರೆಕ್ಟರ್ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗ್ಬೇಕಂತ. ಎಸ್, ಈಗ ಡೈರೆಕ್ಟರ್ ಬಗ್ಗೆ ಮಾತಾಡ್ಲೇಬೇಕು ಅಂದ್ರೆ ನ್ಯಾಷನಲ್ ಅವಾರ್ಡ್ ವಿನ್ನರ್ ಅವರು ಮನೋಜ್ ಕುಮಾರ್ ಅವರು. ಹೇಗೆ ಅವ್ರು ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿದ್ರ ಹೇಗೆ? ಮನೋಜ್ ಸ್ಟ್ರಿಕ್ಟ್ ಅಂತ ಅಲ್ಲ, ಬಟ್ ನಾನು ನಿಜವಾಗ್ಲೂ ಅಂದ್ರೆ ತುಂಬಾ ಕಡಿಮೆ ಎಕ್ಸ್ಪೀರಿಯನ್ಸ್ ಅಂದಿದ್ದು ನನ್ನ ಫಸ್ಟ್ ಮೂವಿ. ಬಟ್ ಅವರು ಎಷ್ಟು ಸಿನಿಮಾ ಅಥವಾ ಅದು ಅಂದರೆ ಎಷ್ಟು ಜೀವ ಕೊಡ್ತಾರೆ ಅಂತ ಅಂದರೆ. ಆ್ಯಂಡ್ ಅಂಥವ್ರ ಜೊತೆ ವರ್ಕ್ ಇವಾಗ ನಮ್ಮ ಇಡೀ ಟೀಮಲ್ಲಿ ಅವ್ರಂತಲ್ಲ ಇಡೀ ಟೀಮಲ್ಲಿ ಅಷ್ಟೇ ಅವ್ರು ಎಲ್ಲರೂ ಸಿನಿಮಾಗೋಸ್ಕರ ಎಷ್ಟು ಡೆಡಿಕೇಟೆಡ್ ಆಗಿದ್ದಾರೆ ಅಂದರೆ ನಂಗೆ ಅದೆಲ್ಲ ನೋಡಿದಾಗ ಕರೆಕ್ಟ್ ನಾವು ಹಿಂಗೆ ಇರಬೇಕು ಹಿಂಗೆ ಮಾಡ್ಬೇಕಂತ ಅನಿಸ್ತಾ ಇರುತ್ತೆ. ಸೊ ಮನೋಜ್ ಸರ್ ಅವ್ರು ಸ್ಟ್ರಿಕ್ಟ್ ಅಂತಲ್ಲ, ಬಟ್ ಅವರು ಮಾತಾಡೋ ವಿಧಾನ ಸ್ವಲ್ಪ ಕಿರ್ಚ್ಕೊಂಡು ಸ್ವಲ್ಪ ಹೈಪರ್ ಆಗಿ ಅವರು ಟೆನ್ಷನ್ ಆಗ್ತಿರ್ತಾರೆ. ಬಟ್ ಅವರು ಆಕ್ಟಿಂಗ್ ತೆಗ್ಸೋ ಕಲೆ ಇದೆಯಲ್ಲ ಅವ್ರಿಗೆ ನೆಕ್ಸ್ಟ್ ಲೆವೆಲ್. ಸೊ ನಾನು ಬೈಸ್ಕೊಂಡಿದ್ದೀರಾ ತುಂಬಾ ಸಲ ಅವ್ರ ಹತ್ರ? ಬೈಸ್ಕೊಂಡಿದ್ದೆ. ಬಟ್ ಅವರು ಏನ್ ಮಾಡ್ತಾ ಇದ್ದೀರಾ ನೀವು ಅಂತೆಲ್ಲ ಹೇಳ್ತಾರೆ ಅವರು. ಬಟ್ ಅವರು ನಾನು ಇವತ್ತಿಗೂ ಹೇಳ್ತೀನಿ, ನಾನು ಮೂವಿಲಿ ಏನೇ ಮಾಡಿದ್ರು ಇಟ್ ಇಸ್ ಅದು ಮನೋಜ್ ಸರ್ ಇಂದಾನೆ. ಅಂದ್ರೆ ಅವ್ರಿಗೆ ಆ ಒಬ್ರು ಆಕ್ಟರ್ ಇಂದ ಆಕ್ಟಿಂಗ್ ತೆಗ್ಸೋ ಕಲೆ ಇದೆಯಲ್ಲ ಅದು ಸಕ್ಕದಾಗಿದೆ ಅವರಲ್ಲಿ. ತುಂಬಾ ಚೆನ್ನಾಗಿ ಆಕ್ಟಿಂಗ್ ತೆಗಿಸ್ತಾರೆ. ಅವರಿಗೆ ಅದು ಓಕೆ ಆಗೋವರೆಗೂ ಅವ್ರಿಗೆ ಸಮಾಧಾನ ಇಲ್ಲ. ಸೊ ಅವ್ರಿಗೆ ಗೊತ್ತು ಇಲ್ಲ ಇವ್ರು ಮಾಡ್ತಾರೆ ಅಂತ ಹೇಳಿ. ಸೊ ಅದರಿಂದ ಅವರು ಓಕೆ ಆಗೋವರೆಗೂ ಬಿಡಲ್ಲ. ಡಬ್ಬಿಂಗ್ ಅಲ್ಲೂ ಅಷ್ಟೇ ಒಂದೊಂದು ವಾಯ್ಸ್ ಒಂದೊಂದು ವರ್ಡ್ ಕೂಡ ಇಲ್ಲ ಈ ಟೋನ್ ಬರಬೇಕು, ಈ ಟೋನ್ ಬರಬೇಕು, ಪರ್ಫೆಕ್ಟ್ ಆಗಿರ್ಬೇಕು ಅವ್ರಿಗೆ. ಸೊ ಫಸ್ಟ್ ಮೂವಿನೇ ಅವ್ರ ಜೊತೆ ಎಲ್ಲ ವರ್ಕ್ ಮಾಡ್ಬಿಟ್ಟು ಫಸ್ಟ್ ಮೂವಿನ ನಾನು ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿರೋದು ನಿಜ ಎಷ್ಟೋ ಏನೇನೋ ಕಲ್ತ್ಬಿಟ್ಟೆ ಅಂತ ಫೀಲ್ ಇದೆ ನನಗೆ.